ಇವತ್ತು ಧಾರವಾಡ ಜಿಲ್ಲಾ ವಿವಿಧ ದಲಿತ ಸಂಘಟನೆಗಳ ವತಿಯಿಂದ ಏನು ಬೀದರ್ನಲ್ಲಿ ಬಹಳ ಕೆಟ್ಟದಾಗಿ ಗೃಹ ಸಚಿವರ ಒಂದು ಕುಟುಂಬದ ಬಗ್ಗೆ ಅವರ ಒಂದು ತೇಜೋವಧಿ ಆಗುವ ಹಾಗೆ ಮತ್ತು ಬಹಳ ಅಶ್ಲೀಲ ಪದಗಳನ್ನು ಅವರ ಕುಟುಂಬದ ಮೇಲೆ ಏನು ಬಳಸಿದಾನೆ ವಿರೂಪಾಕ್ಷ ಗಾದಿಗೆ ಅನ್ನುವಂಥವ್ನು. ಇವತ್ತು ಅವನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಬುಕ್ ಮಾಡಬೇಕು ಮತ್ತು ಅವನ ಆದಷ್ಟು ಬೇಗ ಅವನ ಗಡೀಪಾರು ಮಾಡುವಂತ ಒಂದು ಅವನ ಮೇಲೆ ಕೇಸ್ ಕೂಡ ಬುಕ್ ಮಾಡ್ಬೇಕನ್ನುವಂತ ಉದ್ದೇಶದಿಂದ ಈ ಒಂದು ಸಂಘಟನೆಗಳ ಮುಖಾಂತರ ಇವತ್ತು ಒಂದು ಕೇಸನ್ನು ಸಬರ್ಮನ್ನಲ್ಲಿ ಇವತ್ತು ಫೈಲ್ ಮಾಡಿದೀವಿ. ಬಹುಶಃ ಸಂಘ ಪರಿವಾರದಿಂದ ಬಂದಂತಹ ಏನು ವಿರೂಪಾಕ್ಷ ಗಾದಿಗೆ ಬಹಳ ಸಲೀಸಾಗಿ ನಾಲಿಗೆ ಹರಿಬಿಟ್ಟಿದ್ದಾನೆ. ಬಹುಶಃ ದಲಿತರ ಬಗ್ಗೆ ಬಹಳ ಕೀಳು ಮನಸ್ಥಿತಿ ಇದ್ದಂತ ಇವತ್ತು ದಲಿತರ ಅಂತಂದ್ರೆ ಏನು ಆಗೋದಿಲ್ಲ, ಏನ್ ಬೇಕಾದಂತದ್ ಮಾತಾಡಬಹುದು ಅನ್ನುವಂತ ಎಲ್ಲೋ ನಾಲಿಗೆಗೆ ಎಲವಿಲ್ಲ ಅಂತೇಳಿ ಏನ್ ಬೇಕಾಗಿ ಮಾತನಾಡುವಂತದ್ದು ಇವತ್ತು ಅವರ ಒಂದು ಸಂಸ್ಕೃತಿ ಕೂಡ ತೋರಿಸ್ತದೆ. ಇವತ್ತು ಬಹುಶಃ ನಮ್ ದಲಿತರು ಕೂಡ ಅವನ ಮೇಲೆ ಕೂಡ ಅದೇ ರೀತಿಯಲ್ಲಿ ಭಾಷೆ ಉಪಯೋಗ ಮಾಡಬಹುದು. ಅವನು ಯಾವ ರೀತಿ ತಾಯಿ ತಂಗಿ ಅಕ್ಕನ ಮೇಲೆ ಮಾತಾಡ್ತಾನೆ ಆ ಭಾಷೆ ಅವನ ಅಕ್ಕ ತಂಗಿ ತಾಯಿ ಮೇಲೆ ಕೂಡ ಮಾತಾಡ್ಲಿಕ್ಕೆ ಎಲ್ಲ ದಲಿತರು ಸಿದ್ಧರಿದ್ದಾರೆ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಸಂಸ್ಕೃತಿ ನಮ್ಗೆ ಕಲಿಸಿಲ್ಲ. ಬಹುಶಃ ಸಂಘ ಪರಿವಾರದಿಂದ ಅಂತ ಭಾಷೆ ಕಲ್ತು ಬಂದಿರ್ಬೇಕು ಅವನು. ಆದ್ರೆ ಅವನ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನಾವು ಬಹಳ ಸಾಂಕೇತಿಕವಾಗಿ ಇವತ್ತು ಒಂದು ಪ್ರತಿಭಟನೆ ಮೂಲಕ ಇವತ್ತು ಈ ಒಂದು ಅಟ್ರಾಸಿಟಿ ಕೇಸ್ ಫೈಲ್ ಬುಕ್ ಮಾಡ್ಲಿಕ್ಕೆ ನಾವು ಮಾಡಿದೀವಿ. ಆದ್ರೆ ಇದು ಚುನಾವಣೆ ಇರೋದ್ರಿಂದ ನೀತಿ ಸಂಹಿತೆ ಇರೋದ್ರಿಂದ ನಾವು ಯಾವುದೇ ಬೇರೆ ರೀತಿಯ ಕಾನೂನು ಕೈಗೆ ತೆಗೆದುಕೊಳ್ಬಾರ್ದು ಅನ್ನುವಂತ ಉದ್ದೇಶದಿಂದ ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆ ಮಾಡಿದ್ವಿ. ಎಲೆಕ್ಷನ್ ಆದ್ಮೇಲೆ ಬಹುಶಃ ನಾವು ಖಂಡಿತವಾಗಿ ಕೂಡ ಹುಬ್ಬಳ್ಳಿ ಬಂದ್ ಮಾಡುವಂತ ಕೆಲಸ ಮಾಡ್ತೀವಿ. ಅಷ್ಟೇ ಅಲ್ಲ, ಇದು ರಾಜ್ಯದಲ್ಲಿ ದಲಿತರ ಶಕ್ತಿ ಏನನ್ನೋ ಅಂತ ತೋರಿಸುವಂತ ಕೆಲಸ ಕೂಡ ಮಾಡ್ತೀವಿ. ರಾಜ್ಯದಲ್ಲಿ ದಲಿತರ ಶಕ್ತಿ ಏನು, ಈ ಅಬ್ಬಯ್ಯನ ಶಕ್ತಿ ಏನನ್ನುವಂಥದ್ದು ಕೂಡ ತೋರಿಸ್ಲಿಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನುವಂಥದ್ದು ಅವನಿಗೆ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀವಿ. ಬಹುಶಃ ನಾವು ನೇಹಾ ನಿರಂಜನ್ ಹಿರೇಮಠ ಅವರು ಬಹುಶಃ ಅವ್ರಿಗಷ್ಟೇ ಮಗಳಲ್ಲ, ನಮಗೂ ಮಗಳು. ನಾನು ಬಹಳ ಹತ್ತಿರದಿಂದ ಯಾವತ್ತೂ ಕೂಡ ಜೊತೆಗಿದ್ದಂತವನು. ಇವತ್ತು ಇಡೀ ಜಾತ್ಯತೀತವಾಗಿ ಎಲ್ಲರಿಗೂ ಕೂಡ ನೋವಿದೆ. ಬಹುಶಃ ನಾವು ಕೂಡ ಅವ್ರಿಗೆ ಗಲ್ಲಿಗೆ ಏರಿಸ್ಬೇಕನ್ನುವಂಥದ್ದು ಕೂಡ ಎಲ್ಲರೂ ಕೂಡ ಒತ್ತಾಯ ಮಾಡಿದೀವಿ. ಬಹುಶಃ ಯಾವುದು ಉಗ್ರವಾದಂತ ಕಠಿಣ ಶಿಕ್ಷೆ ನಮಗೆ ಕೊಡ್ಲಿಕ್ಕೆ ಆಗ್ತದೆ ಸರ್ಕಾರದಿಂದ ಅದನ್ನ ಮಾಡ್ಬೇಕು ಅನ್ನುವಂಥದ್ದು ಕೂಡ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ವಿ. ಮುಖ್ಯಮಂತ್ರಿಗಳು ಕೂಡ ಖಂಡಿತವಾಗಿ ಕೂಡ ಅವನಿಗೆ ಈ ನೆಲದ ಮೇಲೆ ಏನ್ ಕಾನೂನು ಆ ಶಿಕ್ಷೆ ಕೊಡ್ಬೇಕು ಆ ಶಿಕ್ಷೆ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ ಎಲ್ಲರಿಗೂ ಕಳಕಳಿ ಇದೆ. ಆದ್ರೆ ಎಲ್ಲೋ ಕೆಲವರು ಆ ಸಾವಿನಲ್ಲಿ ಕೂಡ ಒಂದು ರಾಜಕಾರಣ ಮಾಡ್ತಾ ಇದ್ದಾರೆ. ಬಹುಶಃ ನಾವು ಆ ಕೀಳು ಮಟ್ಟಕ್ಕೆ ನಾವು ಹೋಗೋದಿಲ್ಲ. ಖಂಡಿತವಾಗಿ ಕೂಡ ನಮ್ಮ ಹೃದಯದಲ್ಲಿದೆ. ಆ ಮಗಳ ತರ ನಾವು ಅವಳನ್ನ ನೋಡಿದ್ವಿ ಹತ್ತಿರದಿಂದ. ಅದು ಏನ್ ನೋವು ಅನ್ನೋವಂಥದ್ದು ನಮಗೂ ಗೊತ್ತಿದೆ. ಖಂಡಿತವಾಗಿ ಕೂಡ ಅವನ್ಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕಂದ್ರೆ ಮುಂದಿನ ದಿನದಲ್ಲಿ ಯಾರೊಬ್ರು ಕೂಡ ಆ ಸಾಹಸ ಮಾಡಬಾರ್ದು. ಮುಂದೆ ಇದೊಂದು ಮೆಸೇಜ್ ಹೋಗ್ಬೇಕು ಸಮಾಜಕ್ಕೆ. ಈ ರೀತಿ ಕೃತ್ಯ ಎಸಗಿದ ಮೇಲೆ ಅವನು ಜೀವಂತವಾಗಿ ಇಲ್ಲಿ ಇರೋದಿಲ್ಲ ಅನ್ನುವಂತ ಸಂದೇಶ ಹೋಗ್ಬೇಕು. ಅದಕ್ಕೆ ನಾವೆಲ್ಲರೂ ಜಾತ್ಯತೀತವಾಗಿ ನಾವೆಲ್ಲ ಅದಕ್ಕೆ ಬೆಂಬಲಿಸ್ತೀವಿ. ಆದ್ರೆ ಆ ಬೆಂಬಲಿಸಿದ್ರೆ ನಾವು ಏನು ಆ ರೀತಿ ಅದು ಪ್ರೊಟೆಸ್ಟ್ ಮಾಡಿದ್ರೆ ನಮ್ದೇನ ಅಭ್ಯಂತರ ಇರ್ಲಿಲ್ಲ. ಆದ್ರೆ ಒಂದು ಟಾರ್ಗೆಟ್ ಮಾಡಿ ಒಬ್ಬ ದಲಿತ ಬಹಳ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಇದ್ದಂತ ಒಂದು ವ್ಯಕ್ತಿ ಮೇಲೆ ಅದು ಒಂದು ಮಾತುಶ್ರೀ ಇವತ್ತು ಶ್ರೀಮತಿ ಪರಮೇಶ್ವರ್ ಅವರು ನಾವು ತಾಯಿ ಸಂಬಂಧದಲ್ಲಿ ಕಾಣ್ತೀವಿ. ಅಂತವ್ರ ಮೇಲೆ ಈ ರೀತಿಯ ಕೆಟ್ಟ ಅಶ್ಲೀಲ ಪದ ಏನು ಪ್ರಯೋಗ ಮಾಡಿದಾನೆ ಬಹುಶಃ ನಮ್ ದಲಿತರಿಗೂ ಬರ್ತದ. ಅವನ ತಾಯಿ ತಂಗಿ ಮೇಲೆ ಮಾತಾಡ್ಲಿಕ್ಕೆ. ಆದ್ರೆ ನಮ್ಗೆ ಬಾಬಾ ಸಾಹೇಬ್ರ ಅದು ಕಲಿಸ್ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಹೇಳಲಿಕ್ಕೆ ಬಯಸ್ತೀನಿ. ಖಂಡಿತವಾಗಿ ಕೂಡ ಮುಂದೆ ದಲಿತರನ್ನ ನೀವು ಮುಟ್ಟಿದ್ರೆ ನಾವು ಪಕ್ಷಾತೀತವಾಗಿ ದಲಿತರು, ನಮಗೆ ಫಸ್ಟ್ ದಲಿತರು ಆಮೇಲೆ ಪಕ್ಷ, ಜಾತ್ಯತೀತವಾಗಿ ನಾವೆಲ್ಲ ದಲಿತರು ಒಂದಾಗಿ ದಲಿತರ ಶಕ್ತಿ ಏನಂತೇಳಿ ಈ ರಾಜ್ಯದಾಗ ತೋರಿಸ್ಕೊಡ್ತೀವಿ. ನಮ್ಮನ್ನ ಕೆಣಕ್ ಬೇಡ್ರಿ. ಕೆಣಕಿ ನಮ್ಮ ಅಕ್ಕ ತಂಗಿ ತಾಯಿಗಳ ಮೇಲೆ ನೀವೇನಾದ್ರೂ ಕೆಟ್ಟ ಪದ ಪ್ರಯೋಗ ಮಾಡಿದ್ರೆ ಅದು ನಮ್ ಶಕ್ತಿ ಏನನ್ನುವಂಥದ್ದು ನಿಮ್ಗೆ ತೋರಿಸ್ಲಿಕ್ಕೆ ಬಯಸ್ತೀವಿ ನಾವು. ಅಲ್ಲ, ಅರೆಸ್ಟ್ ಮಾಡಿದರೆ ಆಗ್ಲೇ ಸ್ವಲ್ಪ ಅರೆಸ್ಟ್ ಮಾಡಿ ಅವನ್ನ ಬಿಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ.
ನಮಗೆ ಅವನ ಮೇಲೆ ಅಟ್ರಾಸಿಟಿ ಆಗ್ಬೇಕು, ಗಡಿಪಾರ ಆಗ್ಬೇಕು ಅವನಿಗೆ. ಪೊಲೀಸರು ಸೋಮವಾರ ಎಷ್ಟು ಮಾಡಬಹುದು ಮಾಡ್ಬೇಕಾಗಿತ್ತು. ಎಲ್ಲೋ ಒಂದ್ ಕಡೆ ನಮಗೂ ಕೂಡ ದಲಿತರ ಅಂತಂದ್ರೆ ಏನೋ ಒಂಥರ ಅಲಕ್ಷ್ಯ ಅನ್ನುವಂಥದ್ದು ಇವ್ರಿಗೆ ಕಾಣ್ತಾ ಇದೆ ಅನ್ನುವಂಥದ್ದು ಖಂಡಿತವಾಗಿ ನಾವು ಇದನ್ನ ಬಿಡೋದಿಲ್ಲ. ಖಂಡಿತವಾಗಿ ಕೂಡ ಆ ಶಕ್ತಿ ಅಲ್ಲ. ನಮ್ ಸರ್ಕಾರ ನಮ್ದಿರ್ಲಿ, ಸರ್ಕಾರ ಇದ್ದಾಗ ಕೂಡ ಸುಮೋಟಾಗಿ ಅಲ್ಲಿ ಲೋಕಲ್ ಪೊಲೀಸರು ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಕೆಲವರು ನಮ್ ಸರ್ಕಾರದಲ್ಲಿ ಕೂಡ ಜಾತಿವಾದಿಗಳು ಇರ್ತಾರಲ್ಲ, ಜಾತಿ ವ್ಯವಸ್ಥೆ ಇದ್ದೇ ಐತಿ. ಯಾವ ಸರ್ಕಾರ ಇದ್ರೂ ಜಾತಿ ವ್ಯವಸ್ಥೆ ಇದ್ದೇ ಇದೆ. ಅದಕ್ಕೆ ಇದನ್ನ ಹಗುರವಾಗಿ ತಿಳ್ಕೋಬಾರದು. ಪರಮೇಶ್ವರರಿಂದ ಲಕ್ಷಾಂತರ ಜನರು ನಾವು ಇದೀವಿ, ದೊಡ್ಡ ಸೈನ್ಯನೇ ಇದೆ ಅನ್ನುವಂಥದ್ದು ಇವತ್ತು ಅವರಿಗೆ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀನಿ. ಅವನಿಗೆ ಅದು ಯಾರು ಏನು ಮಾಡಿ, ಇಡೀ ಸ್ಟೇಟ್ ನಲ್ಲಿ ಎಲ್ಲಾ ಸಂಘಟನೆಗಳು, ನಮ್ಮ ಸಂಘಟನೆಗಳು ಈಗಾಗಲೇ ಎಲ್ಲಾ ಕಡೆನೂ ಗಲಾಟೆ ಮಾಡ್ತಾ ಇದ್ದಾರೆ. ಇದು ನೇನು ಚುನಾವಣೆ ಇರೋದ್ರಿಂದ ಇದರದು ನಾವ್ ಯಾವ ರೀತಿ ಕಾನೂನು ಅಡಿಯಲ್ಲಿ ಕೆಲಸ ಮಾಡಬೇಕು ಅದನ್ನ ಮಾಡಿದೀವಿ. ಮುಂದೆ ಅದರ ಏನು ಪರಿಣಾಮ ಬೀರ್ತದೆ ಅನ್ನೋಂಥದ್ದು ತೋರಿಸ್ತೀವಿ ನಾವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.